9th ಹಾಗೆ FA1 FA2 ಎಕ್ಸಾಮ್ ನಲ್ಲಿ ಬೇಕಾದಂತಹ ಮಾರ್ಕ್ಸ್ ಬಂದಿಲ್ವಾ? ಆದ್ರೆ ಬೋರ್ಡ್ ಎಕ್ಸಾಮ್ ನಲ್ಲಿ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಮಾಡ್ಬೇಕಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಯಾಕಂದ್ರೆ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮಕ್ಕಳೇ, ಎಲ್ಲರೂ ಕಮೆಂಟ್ ಅಲ್ಲಿ ಕಮ್ ಬ್ಯಾಕ್ ಅಂತ ಹಾಕಿ, ಯಾಕಂದ್ರೆ ಇಟ್ಸ್ ನೌ ಆರ್ ನೆವರ್. ನೀವು ಎಲ್ಲಿ ತನಕ ನಿಮ್ ಮನ್ಸಿಗೆ ಕಮ್ ಬ್ಯಾಕ್ ಮಾಡ್ತೇನೆ ಅಂತ ಕಮೆಂಟ್ ಅಲ್ಲಿ ಹಾಕಲ್ವೋ, ಮನ್ಸಿಗೆ ಹೇಳಲ್ವೋ, ಅಲ್ಲಿ ತನಕ ಮಾಡ್ಲಿಕ್ಕಾಗಲ್ಲ. ಎಲ್ಲರೂ ಕಮೆಂಟ್ ಅಲ್ಲಿ ಕಮ್ ಬ್ಯಾಕ್ ಅಂತ ಹಾಕಿದ್ದೀರಾ? ಹಾಕಿದ್ರೆ ಪ್ರತಿಯೊಂದು ಕಮೆಂಟ್ ಅನ್ನ ನಾನೇ ಓದ್ತೇನೆ. ಅಂಡ್ ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೆ ಈ ಕಮ್ ಬ್ಯಾಕ್ ಕಮೆಂಟಿಗೆ ಬನ್ನಿ ಅಂಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಸ್. ಹೀಗಾಗಿ ಈಗಲೇ ಕಮ್ ಬ್ಯಾಕ್ ಅಂತ ಕಮೆಂಟ್ ಮಾಡಿ. ಫಸ್ಟ್ ಆಫ್ ಆಲ್, ನಿಮ್ಮ 9th ಎಕ್ಸಾಮ್ ಇರಬಹುದು, FA1 ಇರಬಹುದು, ಕೆಲವೊಂದು ಸ್ಕೂಲ್ಗಳಲ್ಲಿ FA2 ಆಗಿರತ್ತೆ, ಏನೇ ಇರಬಹುದು, ಯಾವುದೇ ಸ್ಟೇಜಲ್ಲಿ ಇರಬಹುದು. ಇಲ್ಲಿ ಮಾರ್ಕ್ಸ್ಗಳು 30 ಇರಬಹುದು, 40, 50, 60 ಎಷ್ಟೇ ಇರಬಹುದು. ನಮ್ಮ ಎಂಡ್ ಗೋಲು ಬೋರ್ಡ್ ಎಕ್ಸಾಮ್ನಲ್ಲಿ ನಾವು 95% ಮಾಡಬೇಕು. ನೀವು ಈ ಮೂಮೆಂಟ್ ಅಲ್ಲಿ 30, 40, 50, 60, 70 ಎಷ್ಟೇ ಇರಲಿ, ಪ್ರತಿಯೊಬ್ಬರು 95% ಪ್ಲಸ್ ಮಾಡಬಹುದು. ಯಾಕಂದ್ರೆ ನನಗೆ ಹಿಂದಿನ ವರ್ಷದ, ಅದಕ್ಕಿಂತ ಹಿಂದಿನ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಮಕ್ಕಳು ಇದೇ ಬ್ರಾಕೆಟ್ ನಲ್ಲಿದ್ರು ಈ ಮೂಮೆಂಟ್ ಅಲ್ಲಿ, ಬಟ್ ಅದಾದ್ಮೇಲೆ ಅವರು ತಮ್ಮ ಗೇಮ್ ಲೆವೆಲ್ ಅನ್ನ ಅಪ್ ಮಾಡ್ತಾರೆ, ದ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಮಾಡ್ತಾರೆ. ಆ ರಿಸಲ್ಟ್ ಶೀಟ್ ಅಲ್ಲಿ 95% ಪ್ಲಸ್ ಇರುತ್ತೆ. ಅದು ಸಹ ನೀವು ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾಕಂದ್ರೆ ನಾನು ನೀವು ಲೈವ್ಸ್ಗಳನ್ನ ಅಟೆಂಡ್ ಆಗೋದನ್ನ ನೋಡಿದ್ದೀರಿ, ಹಾಗೆ ಅದೆಷ್ಟೋ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ. ಹೀಗಾಗಿ 200% ಕಾನ್ಫಿಡೆನ್ಸ್ ಇದೆ. ಬಟ್ ನೀವು 3 ಸ್ಟೆಪ್ಸ್ಗಳನ್ನ ಮಾಡಬೇಕು, ಆಗ್ಲೇ ಮಾತ್ರ ಈ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಆಗ್ಲಿಕ್ಕೆ ಸಾಧ್ಯ. ಯಾವುದು ಆ 3 ಸ್ಟೆಪ್ಸ್ಗಳು? ಫಸ್ಟ್, ಡೇಲಿ. ಏನು ಡೇಲಿ? ಫಾರ್ ಎಕ್ಸಾಂಪಲ್, ಇವತ್ತು ನನ್ನ ಬೆನ್ನೋವು, ಎದೆನೋವು ಆದ್ರೂ ಸಹ ನಾನು ಬಂದು ಪಾಠವನ್ನ ಮಾಡ್ತಾ ಇದ್ದೇನೆ. ಮೈ ಗಾಡ್, ಬೆಳಿಗ್ಗೆ ಹೇಗೆ ಎದ್ನೋ ಗೊತ್ತಿಲ್ಲ, ಪೂರ್ತಿ ಬಾಡಿ ಪೇನು, ಆದ್ರೂ ಸಹ ನಾನು ಇವತ್ತು ಶೋ ಅಪ್ ಆದೆ. ಯಾಕಂದ್ರೆ ನಾನು ಡೈಲಿ ಒಂದಾದ್ರೂ ವಿಡಿಯೋವನ್ನ ಮಾಡಿ ಹಾಕ್ಬೇಕು ಅನ್ನೋದು ನನ್ನ ಮೋಟಿವ್. ಹೀಗಾಗಿ ಡೈಲಿ ಎಷ್ಟೇ ಅನ್ನಿಸ್ಲಿ, ಆಗ್ತಾ ಇಲ್ಲ ಗುರು, ಅಟ್ಲೀಸ್ಟ್ 1 hour ಆದ್ರೂ ಓದ್ಲೇಬೇಕು. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಡೈಲಿ ಪ್ರತಿದಿನ ಏನೇ ಕಂಡೀಷನ್ ಇರಲಿ, ಆ ಮದುವೆ, ಆ ಫಂಕ್ಷನ್ನು, ಆ ಸ್ಪೋರ್ಟ್ಸ್ ಡೇ, ಈ ಸ್ಪೋರ್ಟ್ಸ್ ಡೇ ಎಲ್ಲ ಮ್ಯಾಟ್ರ್ ಆಗತ್ತೆ. ನಾನು ಕೇಳ್ತಾ ಇರೋದು, ನಿಮ್ಮ ದಿನದ 24 ಗಂಟೆಯಲ್ಲಿ 1 ಗಂಟೆಯನ್ನ ಮಾತ್ರ ಇದು ಡೈಲಿ ಮಿನಿಮಮ್ ಕೊಡ್ಲೇಬೇಕು. ನಾನು ಡೈಲಿ 3 hours ಅಂತ ಹೇಳ್ತಾ ಇಲ್ಲ ಈ ಮೂಮೆಂಟ್ ಅಲ್ಲಿ, ಡೈಲಿ 3 hours ಕೊಡಿ. ಬಟ್ ಯಾವ ಡೇ ನಿಮ್ಮ ಹತ್ರ ಆಗಲ್ವೋ, ಇಲ್ವೇ ಇಲ್ಲ, ನಾನು ಬೆಳಗ್ಗೆಯಿಂದ ಸ್ಪೋರ್ಟ್ಸ್ ಆಡ್ದೆ, ಸಂಜೆ 8 ಗಂಟೆಗೆ ಮನೆಗೆ ಬಂದೆ, 3 ತಾಸು ಓದ್ಲಿಕ್ಕೆ ಆಗಲ್ಲ, ಬಟ್ ಆ ದಿನ ನೀವು 1 hour ಓದ್ಲೇಬೇಕು. ಇಲ್ಲ ಅಂದ್ರೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಎಸ್ ಸರ್, ನಾನು ಡೈಲಿ 1 hour ಓದ್ತೇನೆ ಅನ್ನೋರು ಕಮೆಂಟ್ ಅಲ್ಲಿ ಎಸ್ ಸರ್ ಅಂತ ಹಾಕಿ. ನಾನು ಯಾಕೆ ಕಮೆಂಟ್ ಹಾಕಿ ಅಂತ ಹೇಳ್ತೇನೆ, ಯಾಕಂದ್ರೆ ಇದರಿಂದ ನಿಮ್ಮ ಮೈಂಡ್ ಸಹ ಟ್ರಿಗರ್ ಆಗತ್ತೆ, ಬ್ರೈನಿಗೆ ಸಹ ಸಿಗ್ನಲ್ ಹೋಗತ್ತೆ, ಎಸ್ ನಾನು ಮಾಡಬೇಕು ಅಂತ. ಕಮ್ ಬ್ಯಾಕ್ ಅಂದಾಗ ನಿಮ್ಮ ಬ್ರೈನ್ ಸಹ ಫಂಕ್ಷನ್ ಮಾಡುತ್ತೆ. ಏನಂತ? ಎಸ್, ಇಲ್ಲಿ ತನಕ ಆಗಿದ್ದೇ ಬೇರೆ, ಇನ್ ಮುಂದೆ ಇರುವಂತಹ ಗೇಮೇ ಬೇರೆ, ಅಲ್ಲಿ ನಾನು ನನ್ನನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ. ಹಾಗೆ ಯಾವಾಗ ಎಸ್ ಸರ್ ಅಂತ ಕಮೆಂಟ್ ಹಾಕ್ತಿರೋ, ನನಗೂ ಸಹ ಕಾನ್ಫಿಡೆನ್ಸ್ ಬರುತ್ತೆ, ನೀವು ನಾನು ಹೇಳ್ತಾ ಇರುವಂತಹ ಸ್ಟೆಪ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ. ಸೆಕೆಂಡು, ನಿಮ್ದೇ ನೋಟ್ಸ್ಗಳನ್ನ ಮಾಡಿ. ಸ್ಕೂಲಲ್ಲಿ ನೋಟ್ಸ್ ಕೊಡ್ತಾರೆ, ಪರೀಕ್ಷೆಯಲ್ಲಿ ನೋಟ್ಸ್ ಕೊಡ್ತಾರೆ, ಎಲ್ಲ ಕೊಡ್ಬೋದು, ಬಟ್ ಎಲ್ಲಿ ತನಕ ನೀವು ನೋಟ್ಸ್ಗಳನ್ನ ಬರೆಯಲ್ವೋ. ನೋಟ್ಸ್ ಅಂದ್ರೆ ಏನು? ಕೀವರ್ಡ್ಸ್ಗಳಿರ್ಬೋದು, ಫಾರ್ಮುಲಾಸ್ಗಳಿರ್ಬೋದು, ಈಕ್ವೇಷನ್ಸ್ಗಳಿರ್ಬೋದು, ಯಾವುದು ಇಂಪಾರ್ಟೆಂಟ್ ಇದೆಯೋ ಅವೆಲ್ಲವನ್ನ ಒಂದು ಕಡೆ ಬರ್ಕೊಳ್ಳಿ. ಒಂದು ಚಾಪ್ಟರ್ಗೆ ಒಂದು ಶೀಟ್ ಅಂದ್ರೆ ಏನು? ಒಂದು ಚಾಪ್ಟರ್ ಇದೆ, ಒಂದು ಪೇಪರ್ನಲ್ಲಿ ಆ ಚಾಪ್ಟರ್ನಲ್ಲಿರುವಂಥ ಎಲ್ಲ ಕೀವರ್ಡ್ಸ್ಗಳಿರ್ಬೋದು, ಇಂಪಾರ್ಟೆಂಟ್ ಏನಿದೆ ಎಲ್ಲ ಒಂದು ಪೇಪರ್ನಲ್ಲಿ ಇರಬೇಕು. ಯಾಕೆ? ಯಾವಾಗ ಎಕ್ಸಾಮ್ ಇರತ್ತೋ ನೀವು ಪೂರ್ತಿ ಟೆಕ್ಸ್ಟ್ ಬುಕ್ ಅನ್ನ ಓದ್ಲಿಕ್ಕಾಗಲ್ಲ, ಜಸ್ಟ್ ಆ ಒಂದು ಚೀಟ್ ಶೀಟ್ ಅನ್ನ ಓದ್ಕೊಂಡ್ರೆ ಮುಗ್ದು ಹೋಯ್ತು. ಅದಕ್ಕಿಂತ ಹೆಚ್ಚಾಗಿ ನೀವೇ ಬರ್ದಿರ್ತೀರಾ, ಹೀಗಾಗಿ ನಿಮ್ಗೆ ಗೊತ್ತು, ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲಿದೆ ಅಂತ. ಹೀಗಾಗಿ ರಿವಿಷನ್ ಮಾಡ್ಲಿಕ್ಕೆ ಇನ್ನೂ ಈಸಿ ಆಗತ್ತೆ.
ಅದೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಟೆಕ್ಸ್ಟ್ ಬುಕ್ ಅನ್ನ ಓದ್ತಾ ಕೂತ್ಕೊಂಡ್ರೆ ಏನೂ ಅರ್ಥ ಆಗಲ್ಲ, ಕನ್ಫ್ಯೂಷನ್ ಆಗತ್ತೆ, ಎಲ್ಲಾ ಚಾಪ್ಟರ್ಸ್ ಗಳನ್ನ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಇದು ನಮ್ಮ ಸೆಕೆಂಡ್ ಸ್ಟೆಪ್ ಆಗಿರುವಂತಹದ್ದು. ಥರ್ಡ್ ಒನ್ ರಿವಿಷನ್. ವೆರಿ 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 ಇಂಪಾರ್ಟೆಂಟು. 60%ಗೂ 95%ಗೂ ಏನಾದ್ರೂ ಡಿಫ್ರೆನ್ಸ್ ಇದೆ ಅಂದ್ರೆ 95% ಪ್ಲಸ್ ವಿದ್ಯಾರ್ಥಿ ರಿವಿಷನ್ ಅನ್ನ ಮಾಡ್ತಾನೆ. ರಿವಿಷನ್ ಅಂದ್ರೆ ಏನು ಸರ್? ಇವತ್ತು ಏನನ್ನ ಓದಿರ್ತೇವೋ ಅದನ್ನ 2 ದಿನ ಬಿಟ್ಟು ಮನಸ್ಸಲ್ಲೇ ಏನೇನು ಓದ್ದೆ ಅಂತ ನೆನಪು ಮಾಡ್ಕೊಳ್ಳೋದು, ಕೀವರ್ಡ್ಸ್ಗಳನ್ನ ಬರೆಯೋದು, ಅದೇ ರಿವಿಷನ್ ಆಗಿರುವಂತಹದ್ದು. ಸಿಂಪಲ್ ಫಾರ್ಮುಲಾ ಇದೆ ರಿವಿಷನ್ಗೆ. ಇವತ್ತು ಓದಿರ್ತೀರಾ ಅಂದ್ರೆ 2 ಡೇಸ್ ಬಿಟ್ಟು ಓದಿ, ಅದಾದ್ಮೇಲೆ 5 ಡೇಸ್ ಬಿಟ್ಟು ಓದಿ. ಇದೇ ಇಂಟರ್ವಲ್ ಅಲ್ಲಿ ಹಾಗೆ ಎಕ್ಸಾಮ್ಗಿಂತ ಮತ್ತೊಂದು 2 ದಿನ ಮೊದಲು ಈ ರೀತಿಯಾಗಿ 2 ದಿನ ಬಿಟ್ಟು ಓದ್ತೀರಾ, ಅದಾದ್ಮೇಲೆ 5 ದಿನ, ಈ ರೀತಿಯಾಗಿ ಅಟ್ಲೀಸ್ಟ್ 5 ದಿನಕ್ಕೆ ಒಂದ್ಸಲ ಆದ್ರೂ ನೀವು ಏನು ಓದಿದ್ದೀರೋ ಅದನ್ನೆಲ್ಲವನ್ನು ರಿವಿಷನ್ ಮಾಡೋದು, ರಿವೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಮೈಂಡು, ಬ್ರೇನು ಫಂಕ್ಷನ್ ಆಗೋದೇ ಅದೇ ರೀತಿ. ಎಕ್ಸಾಂಪಲ್ ಯಾವುದೊಂದು ಕಥೆ ಇತ್ತಂದ್ರೆ ಈಸಿಲಿ ನೆನಪಲ್ಲಿ ಇಟ್ಕೊಂಡ್ಬಿಡ್ತೇವೆ. ಬಟ್ ಈ ಡೇಟ್ಸ್ ಇರಬಹುದು, ಈ ಫಾರ್ಮುಲಾಸ್ ಇರ್ಬೋದು, ಈ ಇಕ್ವೇಶನ್ಸ್ಗಳಿರ್ಬೋದು, ಅಷ್ಟು ಈಸಿಯಾಗಿ ನೆನಪಲ್ಲಿರಲ್ಲ. ಅದಕ್ಕೋಸ್ಕರ ಮ್ಯಾಪ್ ವರ್ಕ್ ಇರ್ಬೋದು, ಅದಕ್ಕೋಸ್ಕರ ಎಷ್ಟು ನಾವು ಅವುಗಳನ್ನ ನೋಡ್ತಾ ಹೋಗ್ತೇವೋ ಅಷ್ಟೇ ನಾವು ಸಹ ಫೆಮಿಲಿಯರ್ ಆಗ್ತೇವೆ. ಆಗ ಎಕ್ಸಾಮ್ನಲ್ಲಿ ಕ್ವಶನ್ ಸಹ ನಮಗಷ್ಟೇ ಬೆಸ್ಟ್ ಫ್ರೆಂಡ್ ಥರ ಅನಿಸುತ್ತೆ. ಇಲ್ಲ ಅಂದರೆ ಯಾವುದೋ ಒಂದು ಡಿಸ್ಟೆಂಟ್ ಫ್ರೆಂಡ್, ದೂರದ ರಿಲೇಟಿವ್ ಥರ ನಮಗೆ ಆ ಕ್ವಶನ್ ಪೇಪರ್ ಕಾಣಿಸುತ್ತೆ. ಆ ರೀತಿ ಆಗೋದು ಬೇಡ ಅಂದರೆ ನೀವೇನು ಮಾಡ್ತೀರಾ? ರಿವಿಷನ್ ಅನ್ನ ಮಾಡ್ತೀರಾ. ಸೊ 3 ಥಿಂಗ್ಸ್ಗಳನ್ನ ಮಾಡಿದ್ರೆ ದ ಗ್ರೇಟೆಸ್ಟ್ ಕಮ್ ಬ್ಯಾಕ್ ನಿಮ್ದಾಗತ್ತೆ. ಏನು? ಫಸ್ಟ್ ಒನ್, ಡೈಲಿ 1 hour ಓದ್ಲೇಬೇಕು. ಇದರಲ್ಲಿ ಯಾವುದೇ ಕನ್ಸೆಷನ್ ಇಲ್ಲ. ಸೆಕೆಂಡ್ ಒನ್, ನಿಮ್ಮ ನೋಟ್ಸ್ಗಳನ್ನ ನೀವೇ ಮಾಡಿ. ಯಾಕಂದ್ರೆ ನಿಮ್ಮ ನೋಟ್ಸು ಎಕ್ಸಾಮ್ನ ಹಿಂದಿನ ದಿನ ನಿಮ್ಮ ನೋಟ್ಸ್ಗಳನ್ನ ಓದಿದ್ರೆ ನಿಮ್ಮ ಕಾನ್ಫಿಡೆನ್ಸ್ 200% ಆಗತ್ತೆ. ಥರ್ಡ್ ಒನ್, ರಿವಿಷನ್. ಓದಿದ್ದನ್ನ 2 ಡೇಸ್ ಆದಮೇಲೆ, 5 ಡೇಸ್ ಆದಮೇಲೆ, 7 ಡೇಸ್ ಆದಮೇಲೆ ಆದಷ್ಟು ರಿವೈಸ್ ಮಾಡ್ತಾ ಇರಿ. ಯಾಕಂದ್ರೆ ರಿವಿಷನ್ನೇ 95% ಪ್ಲಸ್ಗಳ ಸ್ಟೂಡೆಂಟ್ಸ್ಗಳ ಸೀಕ್ರೆಟ್ ಆಗಿರುವಂತಹದ್ದು. ಹಾಗೆ ಇವತ್ತಿನ ಕ್ಲಾಸನ್ನು ಮಾಡಬೇಕಾದ್ರೆ ಐ ಥಿಂಕ್ ನನ್ನ ಎನರ್ಜಿ ಸ್ವಲ್ಪ ಡೌನ್ ಆಗಿರ್ಬೋದು, ಯಾಕಂದರೆ ಎಕ್ಸ್ಟ್ರೀಮ್ ಬ್ಯಾಕ್ ಪೇನು, ಅದಕ್ಕೋಸ್ಕರ. ಬಟ್ ಈ ಕ್ಲಾಸನ್ನು ಎಂಟರ್ ಆಗೋಕ್ಕಿಂತ ಮುಂಚೆ ಏನು ಬ್ಯಾಕ್ ಪೇನ್ ಇತ್ತೋ ಅದೆಷ್ಟೋ ಕಡಿಮೆ ಆಗಿದೆ. ಇಲ್ಲೂ ಪೇನ್ ಇತ್ತು, ಇದು ಸಹ ಕಡಿಮೆ ಆಗಿದೆ. ಯಾಕಂದರೆ ಈ ಪಾಠ ಮಾಡಬೇಕಾದ್ರೆ, ನಿಮ್ಮ ಜೊತೆ ಕಲಿಬೇಕಾದ್ರೆ ಐ ಥಿಂಕ್ ಐ ಆಮ್ ಫುಲ್ಲಿ ಇನ್ವಾಲ್ವ್ಡ್ ಇನ್ ಇಟ್. ನನಗೆ ಯಾವುದೂ ಸಹ ಮ್ಯಾಟ್ರ್ ಆಗಲ್ಲ ಸುತ್ತಮುತ್ತಲಿರೋದು. ಹೀಗಾಗಿ ಥ್ಯಾಂಕ್ ಯು, ಯು ಆಲ್ ಮ್ಯಾಟರ್ ಅ ಲಾಟ್ ಟು ಮಿ. ಯಾಕಂದರೆ ಇಂಥ ಮೂಮೆಂಟ್ಸ್ಗಳಲ್ಲಿ ನೀವೇ ಯು ಮೋಟಿವೇಟ್ ಮೀ ಟು ಡೂ ದ ಥಿಂಗ್ಸ್ ವಿಚ್ ಐ ಆಮ್ ಡೂಯಿಂಗ್ ನೌ. ಸೊ ಥ್ಯಾಂಕ್ ಯು ನನ್ನ ಕಡೆಯಿಂದ. ಅಯ್ಯಪ್ಪ ಬೆನ್ನೋ, ಥ್ಯಾಂಕ್ ಯು. ಒಂದು ಸ್ಟಾರನ್ನು ಕೊಡ್ಲಾ ನಿಮಗೋಸ್ಕರ, ನನ್ನ ಮುದ್ದಿನ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸ್ಟಾರು. ಹಾಗೆ ಎಲ್ಲರೂ ಸಹ 95% ಪ್ಲಸ್ ಮಾಡೇ ಮಾಡ್ತೀರಾ, ಅದರ ಗ್ಯಾರಂಟಿಯನ್ನು ನಾನು ಕೊಡ್ತೇನೆ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ. ಆ್ಯಂಡ್ ನಿಮ್ಮ ಮಾರ್ಕ್ ಶೀಟನ್ನು ನೋಡಾದ್ಮೇಲೆ ನಿಮ್ಗೆ ಪ್ರೌಡ್ ಫೀಲಿಂಗ್ ಬರಬೇಕು. ಅದಕ್ಕೋಸ್ಕರ ಈಗಲೇ ಎಫರ್ಟ್ಸ್ಗಳನ್ನ ಹಾಕಬೇಕು. ಅದನ್ನು ಹಾಕ್ತೀರಾ ಅನ್ನೋ ಭರವಸೆ, ಫುಲ್ ಕಾನ್ಫಿಡೆನ್ಸ್ ನನಗಿದೆ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗುತ್ತೆ ಯು ಆರ್ ವಿತ್ ಮೀ ಅಂತ. ಹಾಗೆ ನಮ್ಮ ಪರೀಕ್ಷೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ಯುವರ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ SSLC ಎಕ್ಸಾಮ್ಸ್. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.